ಸಮಾಚಾರ? ಬಿಸಿನಾ ಫ್ರೀನಾ? ಹಾ, ಬಿಸಿ ಇದ್ದೀರಾ? ಮಾತಾಡ್ಬೋದಾ ಏನು? ಸ್ವಲ್ಪ ಬಿಸಿ ಇದ್ದೀನಿ. ಒಂದ್ 2 ನಿಮಿಷ. ಅಶ್ವತ್ಥಾಮ ಆನೆ ಸುತ್ತೋಯ್ತಲ್ಲ, ಹ್ಞೂ ಅಣ್ಣ, ಅದೇ ವಿದ್ಯುತ್ ತಂತಿ ಅಂತ ಬಂದಿದೆ. ಹೊಟ್ಟೆ ನೋವು ಅನ್ಕೊಂಡಿದ್ವಿ. ತಂತಿ ತಗ್ಲಿದ್ದತ್ತ. ಹಾ, ಈಗ ನ್ಯೂಸ್ ಅಲ್ಲಿ ಬಂದಿದೆ. ನಾವು ಹೊಟ್ಟೆ ನೋವು ಅನ್ಕೊಂಡಿದ್ವಿ. ನಾವ್ ತಿಳ್ಕೊಂಡಿದ್ದು ಕಾಡಾನೆ ಹೊಡಿತು ಅಂತ. ಇಲ್ಲ, ಸೋಲಾರ್ ಬೇಲಿ ಮೇಲೆ ವಿದ್ಯುತ್ ತಂತಿ ಬಿದ್ದಿತ್ತಂತೆ. ಎಲ್ಲ ಸುಳ್ಳೋದು. ಮತ್ತೆ ಹೆಂಗಣ್ಣ ಅದು? ಆ ನಿಮಗ್ ನ್ಯೂಸ್ ಪ್ರಕಾರ ಏನಾಗಿರ್ಬೋದು? ಕಾಡಾನೇನೇನಾ ಇಲ್ಲ ಅಥವಾ ಏನು? ನಮಗ ಅಲ್ಲಿ ಲೋಕ ಸುದ್ದಿ ಬಂದ ಪ್ರಕಾರ ಕಾಡಾನೆ ಹೊಡಿತು ಅಂತ. ಹಾ ಹಾ ಹಾ. ಒಟ್ಟಾರೆ ಸಾಯ್ಸಾಕ್ಯಾರೆ ಆನೆ. ಈಗ ಅದು ಅಲ್ಲಿ ಎಲ್ಲಿ ಅಂತ ಹಾಕಿದ್ದಾರೆ? ಇದು ಅದೇ ಭೀಮನ್ ಕಟ್ಟೆ. ಅದೇ ಭೀಮನ್ ಕಟ್ಟೆಯಲ್ಲಿ ಇತ್ತದು, ಇದ್ರ ಪಕ್ಕ. ಹಾ, ಅದೇ ಅಲ್ಲೇ. ಗೋಡಿಂದ ಆಚೆ. ರಾತ್ರಿ ಸಮಯ ಅದೇ ಊಟ ಹುಡ್ಕೊಂಡು ಹೋಗಿ. ಏನ ಇದಕ್ಕೆಲ್ಲ ಏನ್ ಕ್ರಮ ತೆಗೆದುಕೊಳ್ಳಕ್ ಆಗಲ್ವಾ ಅಣ್ಣ? ಕ್ರಮ ಯಾರು ತಗೋರು? ಯಾರು ಕೋರ್ಟಿಗೆ ಹೋಗ್ಬೇಕಷ್ಟೇ ಇದಕ್ಕೆಲ್ಲ. ಕ್ರಮ ಯಾರು ತಗೋರು? ಇವ್ರು ಈಗ ಎಷ್ಟಾದ್ರು ಈಗ ಅದು ಎಂತ ಎಷ್ಟು ಗಟ್ಟಿ ಮುಟ್ಟಾದ ಆನೆ ಅದು. ಹೌದೌದು, ಈಗ ತಾನೇ ಬೆಳವಣಿಗೆ ಆಗೋ ಆನೆ. ಈಗ ತಾನೇ ಬೆಳವಣಿಗೆ ಆಗೋ ಆನೆ ಅದು. 35 ವರ್ಷ ಆಗಿತ್ತು. ಅದು ಎಲ್ಲಿ ಹಿಡ್ದಿತ್ತು ಅಂತ ಹಾಕ್ತಾ ಇದಾರೆ. ಇಲ್ಲೇ ಹಾಸನ್ ಭಾಗ ಅಣ್ಣ. ಅದೇ ಹಾಸನಲ್ಲಿ ನಮ್ಮಲ್ಲಿ ಹಿಡ್ದಿದ್ದು ಎಲ್ಲಿ ಅಂತ ಯಾವ ಸೈಡ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದೇ ಸಕಲೇಶ್ಪುರ ಭಾಗದಲ್ಲಿ ಇರ್ಬೋದು. ಅದೇ ಈ ಕಡೆ ಸೈಡ್ ಒಳ್ಳೆ ಆನೆ ಆಗಿತ್ತು.